JH ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕತೆ ಕೊಕ್ಕರೆ ಮತ್ತು ನರಿ. ನಾನು ತುಂಬ ಕತೆಗಳನ್ನು ಈಗಾಗಲೇ ಹೇಳಿದ್ದೀನಿ, ತೆನಾಲಿ ರಾಮಕೃಷ್ಣಂದು ಮತ್ತು ಪಂಚತಂತ್ರ ಕತೆ ಎಲ್ಲವನ್ನು. ಅವನ್ನೆಲ್ಲ ನೋಡೋದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಕೂಡ ಇದೇ ರೀತಿ ಕತೆಗಳನ್ನ ಹೇಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಕುತಂತ್ರದ ನರಿ ಇತ್ತು. ಅದಕ್ಕೆ ಎಲ್ಲರನ್ನೂ ಗೇಲಿ ಮಾಡುವುದರಲ್ಲಿ ತುಂಬ ಆನಂದ ಸಿಗುತ್ತಿತ್ತು. ಅದೇ ಕಾಡಿನಲ್ಲಿ ಒಂದು ದಯಾಳು ಕೊಕ್ಕರೆ ಇತ್ತು. ಆ ಕೊಕ್ಕರೆ ಒಳ್ಳೆಯ ಮನಸ್ಸಿನಿಂದಾಗಿತ್ತು. ಅದನ್ನು ಕಂಡರೆ ಕಾಡಿನಲ್ಲಿ ಎಲ್ಲರಿಗೂ ಪ್ರಿಯವಾಗಿತ್ತು. ಹಾಗಾಗಿ ಆ ನರಿಗೆ ಅದನ್ನು ಕಂಡರೆ ಹೊಟ್ಟೆ ಕಿಚ್ಚು. ಒಂದು ದಿನ ನರಿ ಕೊಕ್ಕರೆಯನ್ನು ಊಟಕ್ಕೆ ಆಹ್ವಾನಿಸಿತು. ಬನ್ನಿ ಕೊಕ್ಕರೆಯಣ್ಣ, ಇವತ್ತು ನಾನೇ ನಿಮಗೆ ಅಡಿಗೆಗಳನ್ನು ಮಾಡ್ತೀನಿ ಎಂದು ನಗುತ್ತಾ ಹೇಳಿತು. ಕೊಕ್ಕರೆಗೆ ನರಿಯ ಕುತಂತ್ರದ ಬುದ್ಧಿ ಗೊತ್ತಿದ್ದರೂ ಆ ಮಂತ್ರಣವನ್ನು ನಿರಾಕರಿಸಲು ಮನಸ್ಸಾಗಲಿಲ್ಲ. ಕೊಕ್ಕರೆಯ ನರಿಯ ಮನೆಗೆ ಹೋಯಿತು. ನರಿ 2 ತಟ್ಟೆಗಳಲ್ಲಿ ಬೆಳ್ಳಗಿನ ಸೂಪನ್ನು ಬಡಿಸಿತು. ನರಿ ತನ್ನ ನಾಲಿಗೆಯಿಂದ ಸುಲಭವಾಗಿ ಆ ಸೂಪನ್ನು ಕುಡಿಯಿತು. ಏಕೆಂದರೆ ನರಿಗೆ ನಾಲಿಗೆಯಲ್ಲಿ ಅದು ತಿನ್ನಬಹುದಾಗಿತ್ತು. ಆದರೆ ಕೊಕ್ಕರೆಗೆ ಕೊಕ್ಕಿನಿಂದ ಅದು ಆ ಸೂಪನ್ನು ಕುಡಿಯಬೇಕಾಗಿತ್ತು. ಹಾಗಾಗಿ ಆ ಕೊಕ್ಕರೆಗೆ ಈ ಸೂಪನ್ನು ಹೇಗೆ ನಾನು ಕುಡಿಯುವುದು, ಈ ಅಗಲವಾದ ಪಾತ್ರೆಯಲ್ಲಿ ಇಟ್ಟರೆ ಎಂದು ಯೋಚಿಸುತ್ತಾ, ಆದರೂ ಕೂಡ ಅದನ್ನು ಹೇಳಲಾಗದೆ ಅದನ್ನು ಕುಡಿಯಲು ಪ್ರಾರಂಭಿಸಿತು. ಆದರೆ ಅದು ಆ ನೆಲಕ್ಕೆಲ್ಲ ಚೆಲ್ಲಾಪಿಲ್ಲಿಯಾಯಿತು. ಅದಕ್ಕೆ ಕುಡಿಯಲು ಸಾಧ್ಯವಾಗಲೇ ಇಲ್ಲ. ಅದನ್ನು ನೋಡಿದ ನರಿ ಗಹಗಹಿಸಿ ನಕ್ಕಿತು. ಆಗ ಕೊಕ್ಕರೆಗೆ ತುಂಬ ಬೇಸರವಾಯಿತು. ಆದರೆ ಏನೂ ಮಾತನಾಡದೆ ಅಲ್ಲಿಂದ ಮನೆಗೆ ಹೋಯಿತು. ಇದರಿಂದ ಕೊಕ್ಕರೆಗೆ ತುಂಬ ಅವಮಾನವೆನಿಸಿತು. ತುಂಬ ಬೇಜಾರಿನಿಂದ ಮನೆಗೆ ಹಿಂದಿರುಗಿತು. ಕೆಲವು ದಿನಗಳ ನಂತರ ಕೊಕ್ಕರೆಯು ನರಿಯನ್ನು ಊಟಕ್ಕೆ ಆಹ್ವಾನಿಸಿತು. ನರಿಯಣ್ಣ, ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ನಾನು ನಿಮಗೆ ಅಡಿಗೆಗಳನ್ನು ಮಾಡಿ ಬಡಿಸುತ್ತೇನೆ ಎಂದು ಹೇಳಿತು. ನರಿಗೆ ತುಂಬ ಖುಷಿಯಾಯಿತು. ಏಕೆಂದರೆ ಅದಕ್ಕೆ ಕೊಕ್ಕರೆ ಮಾಡಿದ ಅಡಿಗೆಯನ್ನು ತಿನ್ನಬೇಕೆಂಬ ಆಸೆಯಾಯಿತು. ಹಾಗಾಗಿ ಕೊಕ್ಕರೆಯ ಆಹ್ವಾನವನ್ನು ಸ್ವಾಗತಿಸಿತು. ಹಾಗೆಯೇ ಮಾರನೇ ದಿನ ನರಿಯು ಕೊಕ್ಕರೆಯ ಮನೆಗೆ ಹೋಯಿತು. ಕೊಕ್ಕರೆ 2 ಎತ್ತರದ ಕಿರಿದಾದ ಪಾತ್ರೆಯಲ್ಲಿ ಸೂಪನ್ನು ತಂದು ಬಡಿಸಿತು. ತನ್ನ ಉದ್ದವಾದ ಕೊಕ್ಕಿನಿಂದ ಕೊಕ್ಕರೆ ಸುಲಭವಾಗಿ ಸೂಪನ್ನು ಕುಡಿಯಬಹುದಾಗಿತ್ತು. ಆದರೆ ನರಿಗೆ ಆ ಪಾತ್ರೆಯೊಳಗೆ ತನ್ನ ಮೂಗು ಸೇರಿಸಲು ಸಹ ಸಾಧ್ಯವಾಗಲಿಲ್ಲ. ನರಿ ಹಸಿದ ಹೊಟ್ಟೆಯಲ್ಲೇ ಬೇಸರದಿಂದ ಹಿಂದಿರುಗಬೇಕಾಯಿತು. ನರಿ ತನ್ನ ತಪ್ಪನ್ನು ಅರಿತುಕೊಂಡಿತು. ತಾನು ಆ ದಿನ ಅಗಲವಾದ ಪಾತ್ರೆಯಲ್ಲಿ ಕೊಕ್ಕರೆಗೆ ಆಹಾರವನ್ನು ಕೊಟ್ಟಿದ್ದರಿಂದ ಅದು ಇವತ್ತು ಹೀಗೆ ಮಾಡಿದೆ ಎಂದು ಅರಿತುಕೊಂಡಿತು. ನಾನು ಆ ದಿನ ಹಾಗೆ ಮಾಡಿದ್ದರಿಂದ ಇವತ್ತು ಈ ರೀತಿ ನಾನು ಅವಮಾನಕ್ಕೊಳಗಾಗಬೇಕಾಯಿತು ಎಂದು ತನ್ನ ತಪ್ಪನ್ನು ಅರಿತುಕೊಂಡು ಮುಂದೆ ಸಾಗಿತು. ನೋಡಿದ್ರಲ್ಲ ಈ ಕಥೆಯನ್ನು. ನರಿ ಮತ್ತು ಕೊಕ್ಕರೆಯ ಈ ಕತೆ ನಿಮಗೇನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ನಾವು ಬೇರೆಯವರ ಜೊತೆ ಹೇಗೆ ವರ್ತಿಸುತ್ತೇವೆಯೋ ಅವರೂ ನಮ್ಮ ಜೊತೆ ಹಾಗೇ ವರ್ತಿಸುತ್ತಾರೆ. ನಾವು ಬೇರೊಬ್ಬರಿಗೆ ಮಾಡುವ ಉಪಕಾರ ಅಥವಾ ಉಪದ್ರವ ಅದು ಕೊನೆಗೆ ನಮಗೇ ತಿರುಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಾವು ಉಪಕಾರ ಮಾಡಬೇಕೇ ಹೊರತು ಅಪಕಾರವನ್ನು ಮಾಡಬಾರದು ಎಂಬುದು ಈ ಕಥೆಯ ತಾತ್ಪರ್ಯ. ನಮಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೂ ಕೂಡ ಕೆಟ್ಟದ್ದನ್ನು ಯಾರಿಗೂ ಬಯಸಬಾರದು, ಕೂಡ ಮಾಡಲೂ ಬಾರದು. ಇದು ಈ ಕಥೆಯ ತಾತ್ಪರ್ಯ. ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.